ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ದಿನ ವಿದೇಶಿ ನೆಲದಲ್ಲೇ ಉಗ್ರವಾದಿಗಳು ನಿಗೂಢವಾಗಿ ಬಲಿಯಾಗುತ್ತಿದ್ದಾರೆ, ಹತ್ಯೆ ಆಗುತ್ತಿದ್ದಾರೆ. ಅದ ಯಾಕಂದರೆ ಈ ಭಯೋತ್ಪಾದನೆ ನಮ್ಮ ಜಗತ್ತಿಗೆ ಅಂಟಿದ ಒಂದು ಶಾಪ, ಅದರಲ್ಲಿ ನಮ್ಮ ದೇಶಕ್ಕೆ ಅಂಟಿದ ಒಂದು ದೊಡ್ಡ ಶಾಪ ಆಗಿಬಿಟ್ಟಿದೆ. ಯಾವಾಗಲೇ ಭಯೋತ್ಪಾದಕರು ನಮ್ಮಲ್ಲಿ ಭಯವನ್ನು ಹುಟ್ಟಿಸ್ತಾ ಇದ್ದಾರೆ, ಆತಂಕವನ್ನು ಹುಟ್ಟಿಸ್ತಾ ಇದ್ದಾರೆ. ಇವರು ತಮಗೆ ತಾವೇ ಸಂವಿಧಾನ, ತಮಗೆ ತಾವೇ ಕಾನೂನಾಗಿಬಿಟ್ಟಿದ್ದಾರೆ. ಸ್ವತಂತ್ರವಾಗಿ ಯಾವುದೇ ನಾಗರಿಕನಿಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಲು ಅವಕಾಶ ನೀಡ್ತಾ ಇಲ್ಲ. ಇವರಿಗೆ ದಯೆ ಇಲ್ಲ, ಕರುಣೆ ಇಲ್ಲ, ಸ್ವಾಭಿಮಾನ ಇಲ್ಲ, ವಿನಯತೆ ಅಂತೂ ಇಲ್ಲವೇ ಇಲ್ಲ. ಇಂಥ ಭಯೋತ್ಪಾದಕರು ಇವತ್ತು ನಿಗೂಢವಾಗಿ ವಿದೇಶಿ ನೆಲದಲ್ಲಿ ಪಟಪಟನೆ ಸಾವಿಗೀಡಾಗ್ತಿದ್ದಾರೆ, ಹತ್ಯೆಗೀಡಾಗ್ತಿದ್ದಾರೆ. ಇದು ಒಳ್ಳೆಯ ಸುದ್ದಿ ಅನ್ಬೋದು. ಯಾಕಂದರೆ ಯಾವಾಗಲೇ ಇವರು ಜನರನ್ನು ಬಂದೂಕುಗಳ ಮಧ್ಯೆ ಹೆದರಿಸಿ ಅವರನ್ನು ಶೋಷಣೆಯನ್ನು ಮಾಡಿ, ಭಯವನ್ನು ಮಾಡಿ ಅವರನ್ನು ಹಾಳು ಮಾಡ್ತಿದ್ದಾರೆ. ಕಳೆದ 4 ವರ್ಷಗಳಿಂದ ವಿದೇಶಿ ನೆಲದಲ್ಲಿ ಈ ಭಯೋತ್ಪಾದಕರು ಸಾವಿಗೀಡಾಗ್ತಿದ್ದಾರೆ, ಹತ್ಯೆಗೀಡಾಗ್ತಿದ್ದಾರೆ. ನಿಗೂಢವಾದಂಥ ಬಂದೂಕುದಾರಿಗಳು, ಹಿಟ್ಮ್ಯಾನ್ಗಳು ಅವರನ್ನು ಬಲಿ ತೆಗೆದುಕೊಳ್ತಿದ್ದಾರೆ. ಈ ಭಯೋತ್ಪಾದಕರಿಗೆ ಅತ್ಯಂತ ಆಶ್ರಯ ತಾಣ ಅಂದರೆ ಪಾಕಿಸ್ತಾನ. ಅದು ಆಶ್ರಯವನ್ನು, ತರಬೇತಿಯನ್ನು, ಅವರಿಗೆ ಹಣಕಾಸಿನ ಸಹಾಯವನ್ನು ನೀಡಿದೆ. ಅದೇ ರೀತಿ ಕೆನಡಾ ದೇಶದ ಖಲಿಸ್ತಾನಿಗಳನ್ನು ಕೆನಡಾ ದೇಶ ಬೆಂಬಲಿಸ್ತಿದೆ. ನಾವಾಗಿ ನೋಡಿದ ಹಾಗೆ ಕೆನಡಾದ ಪ್ರಧಾನಿ ಜಸ್ಟಿನ್ ಟ್ರೂಡೋ ಖಲಿಸ್ತಾನಿ ಪರವಾಗಿ ವಾದ ಮಾಡಿದರು. ಆದರೆ ಈ ಎರಡೂ ದೇಶಗಳು ಒಂದು ಉಗ್ರ ತಾಣವಾದಾಗೆ ಆಗಿತ್ತು. ಈ ಉಗ್ರರನ್ನು ಸದೆಬಡಿಯುವಲ್ಲಿ ಈ ಬಂದೂಕುದಾರಿಗಳು, ಹಿಟ್ಮ್ಯಾನ್ಗಳು ಪ್ರವರ್ತರಾಗಿದ್ದಾರೆ ಅಂತ ಹೇಳ್ಬೋದು. ಆದರೆ ಅವರು ನಮ್ಮ ಭಾರತ ದೇಶ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ. ಏನಪ್ಪ ಅಂತಂದರೆ, ಇಸ್ರೇಲ್ ಮಾದರಿಯ ಭಯೋತ್ಪಾದಕ ಸಂಸ್ಥೆ ಮೊಸಾದ್ ರೀತಿಯಲ್ಲಿ ನಮ್ಮ ಭಾರತದ ಗೂಢಚಾರಿ ಸಂಸ್ಥೆ ರಿಸರ್ಚ್ ಅನಾಲಿಸಿಸ್ ವಿಂಗ್ ಅಂತ ಏನು ಕೇಳ್ತೀವಿ, ಇವರು ಕಾರ್ಯಾಚರಣೆ ಮಾಡಿ ಒಬ್ಬೊಬ್ಬರನ್ನು, ಉಗ್ರವಾದಿಗಳನ್ನು ಭಾರತ ಪ್ರಾಯೋಜಕತ್ವದಿಂದಲೇ ಕೊಲೆ ಮಾಡ್ತಿದ್ದಾರೆ, ಹತ್ಯೆ ಮಾಡ್ತಿದ್ದಾರೆ ಎಂದು ಆಪಾದನೆ ಮಾಡ್ತಿದ್ದಾರೆ. ಅದರ ಆಧಾರ ರಹಿತ, ಅದಕ್ಕೆ ಯಾವುದೇ ಸಾಕ್ಷ್ಯಾಧಾರ ಇಲ್ಲ ಅಂತ ಹೇಳ್ಬೋದು. ಆದ್ದರಿಂದ ಈ ಒಂದು ಉಗ್ರವಾದ ಯಾವುದೇ ಒಂದು ತೊಂದರೆಗೆ ಇವತ್ತು ಸಿಲುಕಿದೆ, ಬಲಿಯಾಗುತ್ತಿದ್ದಾರೆ ಅಂತ ಹೇಳ್ಬೋದು. ವಿದೇಶಿ ನೆಲದಲ್ಲಿ ಪಾಕಿಸ್ತಾನದ ISI ಭಯೋತ್ಪಾದಕ ಸಂಸ್ಥೆ ಈ ಉಗ್ರಗಾಮಿಗಳನ್ನು ಪೋಷಿಸಿಕೊಟ್ಟು ಅನೇಕ ದುಷ್ಕೃತ್ಯಗಳಲ್ಲಿ ಭಾಗಿಯಾಗಲು ಸಹಾಯ ಮಾಡಿದೆ. ಆದರೆ ಈ ಹಿಟ್ಮ್ಯಾನ್ಗಳು, ಬಂದೂಕುದಾರಿಗಳು ಅವರನ್ನು ಹತ್ಯೆಯನ್ನು ಮಾಡ್ತಿದ್ದಾರೆ. ಕೆನಡಾ ದೇಶದ ನಿಜ್ಜರ್ನ ಕೊಲೆ ಆದ ನಂತರ, ಖಲಿಸ್ತಾನಿ ನಿಜ್ಜರ್ನ ಕೊಲೆ ಆದ ನಂತರ ಕೆಲವೊಂದು ಕೆನಡಾ ಮತ್ತು ಭಾರತದ ವಿದೇಶಾಂಗ ನೀತಿಯಲ್ಲಿ ಮತ್ತು ಒಂದು ರಾಜಕೀಯ ಬಿಕ್ಕಟ್ಟು, ರಾಜತಾಂತ್ರಿಕ ಬಿಕ್ಕಟ್ಟು ಏರ್ಪಟ್ಟಿತ್ತು. ಈ ಉಗ್ರವಾದಿಗಳ ಹತ್ಯೆಯಲ್ಲಿ ಭಾರತ ಪಾತ್ರವಿದೆ ಅಂತೂ ಕೆನಡಾ ಹೇಳಿತು. ಆದರೆ ಯಾವುದೇ ಆಧಾರ ರಹಿತ, ಸಾಕ್ಷ್ಯ ರಹಿತವಾದಂಥ ವಾದವನ್ನು ಮಾಡ್ತಾ ಇದ್ರು ಕೆನಡಾ ದೇಶದವರು. ಆದರೆ ಇದೆಲ್ಲ ಬೆಳವಣಿಗೆ ನೋಡಿದರೆ ಮುಂದಿನ ದಿನದಲ್ಲಿ ಭಯೋತ್ಪಾದಕರಿಗೆ ಯಾವುದೇ ಒಂದು ಮಾರ್ಗ ಇಲ್ಲ ಅಂತ ನಾವು ಹೇಳ್ಬೋದು. ನಾವು ಕಾಮನ್ ಆಗಿ ಜಗತ್ತಿನಲ್ಲಿ ಭಯೋತ್ಪಾದಕರು ಯಾರ್ಯಾರಪ್ಪ ಅಂತಂದರೆ, ತೆಹ್ರೀಕ್-ಇ ತಾಲಿಬಾನ್, ಹಿಜ್ಬುಲ್ ಮುಜಾಹಿದ್ದೀನ್, ಲಷ್ಕರ್-ಇ ತೊಯ್ಬಾ, ಆಮೇಲೆ ಹರ್ಕತ್-ಉಲ್ ಅನ್ಸಾರ್, ಅಲ್ ಬದ್ರ್, ಹರ್ಕತ್-ಉಲ್ ಮುಜಾಹಿದ್ದೀನ್, ಲಷ್ಕರ್-ಇ ಜಂಗ್ವಿ, ಸಿಪಾಯಿ ಮಹಮೂದ್, ಜೈಷ್-ಇ ಮೊಹಮ್ಮದ್, ಜೈಷ್-ಇ ತಂಜಿಲ್, ಹೀಗೆ ನಾವು ಹಲವಾರು ಉಗ್ರ ಸಂಘಟನೆಗಳನ್ನು ನಾವು ನೋಡ್ತಾ ಇದ್ದೀವಿ. ಅದೇ ರೀತಿ ವಿದೇಶಿ ನೆಲದಲ್ಲೇ ನೋಡ್ತಾ ಇದ್ದೀವಿ. ಹಮಾಸ್ ಇರ್ಬೋದು, ಹೌತಿ ಇರ್ಬೋದು, ಇನ್ನಿತರ ಸಂಘಟನೆಗಳ ಭಯೋತ್ಪಾದಕರು ಕೂಡ ಜಾಗತಿಕವಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದು. ಇದು ಜಗತ್ತಿಗೆ ದೊಡ್ಡ ಅಪಾಯಕಾರಿ, ಜಗತ್ತಿಗೆ ದೊಡ್ಡ ಭಯ ಅಂತ ನಾವು ಹೇಳ್ಬೋದು. ಯಾಕಂತಂದರೆ ಈ ಭಯೋತ್ಪಾದಕರನ್ನ ಬಳಸೋದ್ರಿಂದ ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ದೇಶಕ್ಕೆ, ಈ ಜಾಗತಿಕ ಶಾಂತಿಗೆ ದೊಡ್ಡ ಧಕ್ಕೆ ಆಗುವಂಥ ಒಂದು ಪ್ರಯತ್ನ ಆಗುತ್ತದೆ ಅಂತ ಹೇಳ್ಬೋದು. ಆದ್ದರಿಂದ ನಮ್ಮ ಎಲ್ಲ ದೇಶದ ಜನರು ಶಾಂತಿ ಮಂತ್ರವನ್ನು ಪಡಿಸಬೇಕಾದ್ರೆ ಈ ಬುಡ ಸಮೇತ ಈ ಭಯೋತ್ಪಾದಕತೆಯನ್ನು ಈ ಜಗತ್ತಿನಿಂದ ಓಡಿಸಬೇಕಾದ್ದು ಅವಶ್ಯಕ. ಮೂಲಭೂತವಾದವನ್ನು ಈ ಜಗತ್ತಿನಿಂದ ಓಡಿಸಬೇಕಾದ್ದು ಎಲ್ಲರೂ ಕೈ ಜೋಡಿಸಬೇಕಾದ್ದು ಅವಶ್ಯಕತೆ ಇದೆ ಅಂತ ನಾವು ಹೇಳ್ಬೋದು. ನಾವು ಮೋಸ್ಟ್ ವಾಂಟೆಡ್ ಅಂತ ಏನು ಹೇಳ್ತೀವಿ, ಭಯೋತ್ಪಾದಕರು ಈಗಾಗಲೇ ವಿದೇಶದಲ್ಲಿ ಸಾವಿಗೀಡಾದವರ ಸಂಖ್ಯೆ ಮತ್ತು ಅವರ ಹೆಸರುಗಳನ್ನು ನೋಡಲಾಗಿ ನಾವು ಹೆಚ್ಚು ಪಾಕಿಸ್ತಾನ ಮತ್ತು ಕೆನಡಾ ದೇಶದ ಉಗ್ರವಾದಿಗಳಂತಲೇ ಹೇಳ್ಬೋದು ನಾವು.
ದಾವೂದ್ ಮಲಿಕ್ ಅಂತ ಭಾರತ ವಿರೋಧಿ ಚಟುವಟಿಕೆಗಳಲ್ಲಿ ಬಹಳ ಸಕ್ರಿಯವಾಗಿದ್ದ, ಆತನನ್ನು ಕೂಡ ಸದೆ ಬಡಿಯಲಾಗಿದೆ. ಇನ್ನು ಶಹೀದ್ ಲತೀಫ್ ಅನ್ನುವಂಥ ವ್ಯಕ್ತಿಯನ್ನು ಕೂಡ ಇಲ್ಲಿ ಹತ್ಯೆಯನ್ನು ಮಾಡಿದ್ದಾರೆ. ಜಿಯಾউರ್ ರೆಹಮಾನ್, ಸುಖದುಲ್ ಸಿಂಗ್ ಅನ್ನು ಕೊಲೆ ಮಾಡಲಾಗಿದೆ. ಅಬು ಕಾಸಿಂ ಕಾಶ್ಮೀರಿ, ಸರ್ದಾರ್ ಹುಸೇನ್ ಅರಾಯನ್ ಅನ್ನುವಂಥ ವ್ಯಕ್ತಿಯನ್ನು ಕೊಲೆ ಮಾಡಲಾಗಿದೆ. ಹರ್ದೀಪ್ ಸಿಂಗ್ ನಿಟ್ಟರ್, ಅವತಾರ್ ಸಿಂಗ್ ಭಂಡಾ, ಆಮೇಲೆ ಪರಮ್ಜಿತ್ ಸಿಂಗ್ ಪಂಗ್ವಾರ್, ಸೈಯದ್ ನೂರ್ ಶಾಲೆಭರ್, ಬಶೀರ್ ಅಹ್ಮದ್ ಫೀರ್, ಖಾಲಿದ್ ರಾಜಾ, ಐಜಾಜ್ ಅಹ್ಮದ್, ಹರ್ವಿಂದರ್ ಸಿಂಗ್ ಸಂಧು, ಯಾಹೂರ್ ಮಿಸಿ ಇವರನ್ನು ಈಗಾಗಲೇ ಹತ್ಯೆಯನ್ನು ಮಾಡಲಾಗಿದೆ. ಸುಮಾರು ಭಯೋತ್ಪಾದಕರನ್ನು ಹತ್ಯೆ ಮಾಡಲಾಗಿದೆ. ಮೊನ್ನೆ ಕರಾಚಿಯಲ್ಲಿ ನಮ್ಮ 26ನೇ ತಾರೀಕು 11ನೇ ತಿಂಗಳ ಮುಂಬೈನ ಮಾಸ್ಟರ್ ಮೈಂಡ್ ಹಫೀಜ್ ಮೊಹಮ್ಮದ್ ಸಯೀದ್, ಲಷ್ಕರ್ ಇ ತೊಯ್ಬಾದ ಆಪ್ತ ಸಹಾಯಕ ಅಂತ ನಾವು ಹೇಳ್ತೀವಿ. 43 ವಯಸ್ಸಿನ ಕತೇಲ್ ಅಂತ ಹೇಳ್ತೀವಿ ನಾವು. ಆತನನ್ನು ಕೂಡ ಗುಂಡಿಕ್ಕಿ ಹತ್ಯೆಯಾಗಿದ್ದಾರೆ. ಯಾಕಂದರೆ ಆತ ಅನೇಕ ನಮ್ಮ ಭಾರತ ದೇಶದಲ್ಲಿ ಕೆಲವೊಂದು ಹಿಂಸೆಗಳಲ್ಲಿ ಆತ ಬಹಳ ಭಾಗಿಯಾಗಿದ್ದ ಅಂತ ಹೇಳ್ಬೋದು ನಾವು. ಕತಲ್ ಅನ್ನುವಂಥ ವ್ಯಕ್ತಿ ಇದರಲ್ಲಿ ಪೂಂಚ್ ಮತ್ತು ರಜೌರಿಯಲ್ಲಿ ಕಾಶ್ಮೀರದಲ್ಲಿ ಅತಿ ಹೆಚ್ಚು ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ಸಕ್ರಿಯನಾಗಿದ್ದ ಆತ. ಅತಿ ಹೆಚ್ಚು ಸಮಸ್ಯೆಗಳನ್ನು ಆತ ಮಾಡಿದ್ದ ಅಂತಲೇ ಹೇಳ್ಬೋದು ಕತಲ್. ಭಾರತ ಬೇಕಾದಂಥ ಮೋಸ್ಟ್ ವಾಂಟೆಡ್ ಭಯೋತ್ಪಾದಕರಲ್ಲಿ ಈ ಕತಲ್ ಅಂತ ನಾವು ಹೇಳ್ಬೋದು ನಾವು. ಇದ್ರ ಪೂರ್ಣ ಹೆಸರು ಏನಂದರೆ ಜಿಯಾವುರ್ ರೆಹಮಾನ್ ಅಂತ ಕರೀತಾರೋ, ಮತ್ತು ಅಲಿಯಾಸ್ ನದೀಮ್ ಅಂತಲೂ ಕರೀತಾರೆ. ಕೆಲವೊಬ್ರು ಅಲಿಯಾಸ್ ಅಬು ಕತಲ್, ಅಲಿಯಾಸ್ ಕತಲ್ ಸೊಂದಾಯ್ ಅಂತ ಕರೀತಾರೆ. ಈತ ದೊಡ್ಡ ಕೊಲೆಗಾರ ಅಂತ ಹೇಳ್ಬೋದು, ಒಬ್ಬ ದೊಡ್ಡ ಸೂತ್ರಧಾರ. ಈತ ಹಲವಾರು ಭಾರತದ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ಸಕ್ರಿಯನಾಗಿದ್ದ ಮತ್ತು ಅದರಲ್ಲಿ ಸಂಪೂರ್ಣ ಇನ್ವಾಲ್ವ್ಮೆಂಟ್ ಮಾಡಿ ಕೆಲವೊಂದು ಪ್ರಕರಣಗಳಿಗೆ ಆತ ಭಾಗಿಯಾಗಿದ್ದ ಅಂತ ನಾವು ಹೇಳ್ಬೋದು. ಆತನನ್ನು ಕೆಲವು ಮುಸುಕುದಾರಿಗಳು, ಬಂದೂಕುದಾರಿಗಳು, ಹಿಟ್ಮ್ಯಾನ್ಗಳು ಹತ್ಯೆ ಮಾಡಿದ್ದಾರೆ. ಜೊತೆಗೆ ಅವನ ಭದ್ರತಾ ಸಿಬ್ಬಂದಿಯನ್ನು ಕೂಡ ಹತ್ಯೆ ಮಾಡಿದ್ದಾರೆ. ಈತ ಕತಲ್ ಒಬ್ಬ ಭೀಕರ ಮತ್ತು ಉಗ್ರವಾದಿ ಅಂತ ಹೇಳ್ಬೋದು. ಈತ ಭಾರತದ ಕಾಶ್ಮೀರದಲ್ಲಿ ಬಹಳ ಸಕ್ರಿಯವಾದ ರಜೌರಿಯಲ್ಲಿ ನಡೆದಂಥ ಘಟನೆ ಮತ್ತು ರಿಯಾಸಿ ಬಸ್ ಅಟ್ಯಾಕ್ನಲ್ಲಿ ಈತನ ಪಾತ್ರ ಭಾಳ ಇದೆ. ರಿಯಾಸಿ ಅಟ್ಯಾಕ್ 2024ರಲ್ಲಿ ಆಯಿತು. ಈ ರಿಯಾಸಿ ಅಟ್ಯಾಕ್ನಲ್ಲಿ ಕೆಲವು ನಮ್ಮ ಶಿವಖೋರಿ ಅನ್ನುವಂಥ ದೇವಾಲಯಕ್ಕೆ ಹೋಗ್ತಕ್ಕಂಥ ಭಕ್ತರು ತೀರ್ಕೊಂಡಿದ್ರಲ್ಲಿ ಹತ್ಯೆಗೀಡಾದರು. ಇದರಲ್ಲಿ 9 ಜನ ಶಿವಖೋರಿ ದೇವಾಲಯಕ್ಕೆ ಹೋಗ್ತಕ್ಕಂಥ ಭಕ್ತರು ಸತ್ತರು ಮತ್ತು 41 ಜನ ಗಾಯಗೊಂಡರು. ಇದರಲ್ಲಿ ಪಾತ್ರ ಈ ಕತಲ್ ಭಯೋತ್ಪಾದಕರಿಂದ ಇತ್ತು ಅನ್ನುವಂಥದ್ದು ಇಲ್ಲಿ ಕಂಡುಬರುತ್ತದೆ. ಈ ಕತಲ್ ಈ ಒಂದು ಭಟ್ಟಾ ದುರಿಯನ್ ಅನ್ನುವಂಥ ಬಸ್ ದುರಂತದಲ್ಲಿ ನಮ್ಮ 5 ಸೈನಿಕರನ್ನು, ದೇಶದ ಸೈನಿಕರಿಗೆ ಹತ್ಯೆಗೀಡಾಕ ಕಾರಣ ಈತನೇ ಆಗಿದ್ದ ಅಂತ ನಾವು ಹೇಳ್ಬೋದು ನಾವು. ಹೀಗೆ ಹಲವಾರು ಭಯೋತ್ಪಾದಕರು ನಮ್ಮ ದೇಶದಲ್ಲಿ ಜಾಗತಿಕವಾಗಿ ಹೆಚ್ಚು ಭೀತಿಯನ್ನು, ಭಯವನ್ನು, ಹಿಂಸೆಯನ್ನು ತಾಳಿದ್ದಾರೆ. ತಮ್ಮ ಗುರಿಯನ್ನು ಸಾಧಿಸಲು ರಾಜತಾಂತ್ರಿಕವಾಗಿ ಅಲ್ಲಿ ಸರ್ಕಾರಗಳನ್ನು ಬ್ಲ್ಯಾಕ್ಮೇಲ್ ಮಾಡ್ತಿದ್ದಾರೆ, ಅನ್ಯಾಯ ಮಾಡ್ತಿದ್ದಾರೆ. ಅವರಿಗೆ ಪಾಠ ಕಲಿಸುವಲ್ಲಿ ಕೆಲವು ಕೆಲಸವನ್ನು ಮಾಡ್ತಾ ಇರೋದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು. ಬಂದೂಕುದಾರಿಗಳು, ಹಿಟ್ಮ್ಯಾನ್ಗಳು ಒಳ್ಳೆಯ ಕೆಲಸನ ಮಾಡ್ತಾ ಇದ್ದಾರೆ. ಈ ಒಂದು ಭಯೋತ್ಪಾದಕರನ್ನು ನಾಶ ಮಾಡುವಲ್ಲಿ ಪ್ರವೃತ್ತಾಗಿದ್ದು ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ. ಇಲ್ಲಿಗೆ ನನ್ನ ಈ ಚಾನಲನ್ನು ನೀವು ದಯವಿಟ್ಟು ನೋಡ್ತಾ ಇದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.